ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪಾಕ್ ಪರ ಘೋಷಣೆಯನ್ನ ಕೂಗಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಉದ್ದೇಶ ಏನು, ಘೋಷಣೆಯನ್ನ ಕೂಗಿದ್ರು ಆದ್ರೆ ಕಾರಣ ಏನಾಗಿತ್ತು ಅನ್ನೋದನ್ನ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಾನು ಹೇಳಿಕೆ ನೀಡಿಲ್ಲ ಅಂತ ನಾಶಿ ಪುಡಿ ಹೇಳಿದ್ದಾರೆ. ದೇವರಾಣೆ ನಾನು ಅಂದೇ ಇಲ್ಲ ಸರ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಖಾಸಗಿ FSL ಪ್ರಾಥಮಿಕ ವರದಿಯಲ್ಲಿ ಕೂಗಿದ್ದು ದೃಢ ಆಗಿದೆ. ಅರೆಸ್ಟ್ಗೂ ಮುನ್ನ 3 ವಶಕ್ಕೆ ಪಡೆದು ಅವರ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕೂಡ ಈಗ FSLಗೆ ಪೊಲೀಸರು ಕಳುಹಿಸಿದ್ದಾರೆ. ವಾಯ್ಸ್ ಮ್ಯಾಚ್ ಆದ ಹಿನ್ನೆಲೆಯಲ್ಲಿ 3 ಬಂಧನ ಕೂಡ ಆಗಿದೆ. ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಕೂಗಿರೋದು ನಿಜ, ಒಪ್ಕೊಳ್ತಾ ಇಲ್ಲ. ರೀಸನ್ ಏನು, ಯಾವ ಉದ್ದೇಶಕ್ಕೆ ಕೂಗಿದ್ರು? ಹಾಗಾದ್ರೆ ಭಾರತದಲ್ಲಿ ಇದ್ದುಕೊಂಡು ಪಾಕ್ ಪರ ಘೋಷಣೆಯನ್ನ ಕೂಗ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಏನು, ಯಾಕೆ ಕೂಗಿದ್ರು? ನಾಸಿರ್ ಹುಸೇನ್ ಏನು ಪಾಕಿಸ್ತಾನದವರ? ಹಾಗಾದ್ರೆ ಇಂಥದ್ದೆಲ್ಲ ಪ್ರಶ್ನೆಗಳೆಲ್ಲವೂ ಕೂಡ ಕಾಡುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅದರ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಂಧಿತ ಆರೋಪಿಗಳು 3, ಆ 3 ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಈಗಾಗಲೇ ಕಳುಹಿಸಿಕೊಡಲಾಗಿತ್ತು. ಕಳುಹಿಸಿಕೊಟ್ಟ ನಂತರದಲ್ಲಿ ಅದೆರಡು ಮ್ಯಾಚ್ ಆದ ನಂತರದಲ್ಲಿ ಆ 3 ಕೂಡ ಬಂಧಿಸಲಾಗಿದೆ. ಈಗ ಪೊಲೀಸರಿಗೆ ಮೇನ್ ವಿಚಾರ ಅಂತಂದ್ರೆ ಯಾಕೆ ಕೂಗಿದ್ರು, ಕಾರಣ ಏನಾಗಿತ್ತು, ಉದ್ದೇಶ ಏನಾಗಿತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಅಂತೂ ನಡೀತಾ ಇದೆ. 3 ಈಗ 2 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ.